ನಮಸ್ತೆ ಎಲ್ಲ ಹೇಗಿದ್ದೀರಾ? ಈಗ ಟೈಮ್ ಒಂದು 9 ಗಂಟೆ. ರಾತ್ರಿ 1 ಗಂಟೆಗೆ ಬಂದು ಟೆಂಟಲ್ಲಿ ಮಲಗ್ದವನು. ಸಿಕ್ಕಾಬಟ್ಟೆ ಸುಸ್ತಾಗ್ಬಿಟ್ಟಿತ್ತು. ಈಗ ಏನು ನೋಡ್ತಿದ್ದೀರಲ್ಲ, ಎಲ್ಲ ಹಿಂಗೆ ಗ್ಲೌಸ್ ಹಾಕ್ಕೊಂಡೆ ಮಲಗಿರೋದು. ಸಖತ್ ಥಂಡಿ ಹೊಡಿತಿದೆ, ಫುಲ್ ಸುಸ್ತಾಗ್ಬಿಟ್ಟಿದೆ ಬಿಡಿ. ಇವಾಗ ಸ್ವಲ್ಪ ಆಯಾಸ ಕಮ್ಮಿ ಆಗಿದೆ. ಈಗ ಈಚೆ ಕಡೆ ಹೋಗ್ಬೇಕು. ಇವಾಗ ಎಚ್ಚರ ಆಯಿತು, ಜಸ್ಟ್ ಎಚ್ಚರ ಆಯಿತು. ಈಗ ರಾತ್ರಿ ಮಾತ್ರ ನಿಜವಾಗ್ಲೂ ಹೇಳ್ತೀನಿ, ಸಿಕ್ಕಾಬಟ್ಟೆ ಸುಸ್ತಾಗಿ ರೋಡೆಲ್ಲ ಮಲಗ್ಬಿಡೋಣ ಅನ್ನೋ ರೇಂಜಿಗೆ ಬಂದ್ಬಿಟ್ಟಿದ್ದೆ. ನೋಡಿ ಈ ಟೆಂಟ್, ನಾನು ಮಲಗಿರೋ ಟೆಂಟ್ ಇದು ಹಿಂಗಿದೆ. ಇದಕ್ಕೆ 300 ರೂಪಾಯಿ. ನನ್ನ ಹತ್ರ ಟೆಂಟ್ ಇದೆಯಲ್ಲ, ಸೇಮ್ ಇದೇ ಟೆಂಟೇ ಇರೋದು ನನ್ನ ಹತ್ರ. ಒಬ್ಬರು ಆರಾಮಾಗಿ ಮಲಗೋ ಥರ. ನೋಡಿ ಬೆಡ್ಶೀಟ್ ಕೊಟ್ಟಿದ್ದಾರೆ. ಎಷ್ಟು ದಪ್ಪ ಬೆಡ್ಶೀಟ್ ಇದೆ ಅಂತಂದ್ರೆ, ಇದು ಹಾಸಿಗೆ ಮೇಲೆ ಬೆಡ್ಶೀಟ್ ಹಾಕಿ ಕೊಟ್ಬಿಟ್ಟವ್ರೆ. ಆದರೂ ಚಳಿ ತಡಿಯೋಕ್ಕಾಗ್ತಿಲ್ಲ ನನಗೆ. ಇದು ಮಾಸ್ಕು, ಟೋಪಿ, ಗ್ಲೌಸು, ಕಾಲಿಗೆ ಸಾಕ್ಸು ಎಲ್ಲ ಹಾಕ್ಕೊಂಡು ಮಲಗಿದ್ರೂ ಸಖತ್ ಥಂಡಿ ಹೊಡಿತಿದೆ, ಹೆವಿ ಥಂಡಿ ಹೊಡಿತಿದೆ. ಅಬ್ಬಾ ನೋಡಿ ಇಲ್ಲಿ ಎಷ್ಟು ದಪ್ಪ ಕೊಟ್ಟಿದ್ದಾರೆ. ಇಲ್ಲೂ 1, 2 ಇಲ್ಲೂ ಹಾಕಿ, ಇದ್ರ ಮೇಲೆ ರಗ್ಗು, ಇಲ್ಲೊಂದು ಹಾಸಿಗೆ, ಇಲ್ಲೊಂದು ಪ್ಲಾಸ್ಟಿಕ್ದು ಇದೊಂದು ಹಾಕಿದ್ದಾರೆ. ಈ ಹಾಸ್ಪಿಟ್ಲ್ಗಳಲ್ಲೆಲ್ಲ ಹಾಕ್ತಾರಲ್ಲ ಹಾಸಿಗೆ, ಆ ಥರದ್ದು ಹಾಕಿ ಎಲ್ಲ ಮಾಡಿದ್ದಾರೆ. ಆದರೂ ಚಳಿ ತಡಿಯೋಕ್ಕಾಗ್ತಿಲ್ಲ ಗುರು, ಅಷ್ಟು ಚಳಿ ಇತ್ತು. ಮತ್ತು ಚಾರ್ಜರ್ಗೆ ಅಂತ ಒಂದು ಇದು ಕೊಟ್ಟಿದ್ದಾರೆ, ಚಾರ್ಜರ್ ಹಾಕ್ಕೊಳ್ಳಿಕ್ಕೆ ಸಾಕೆಟ್ ಇದೆ. ಮೇಲ್ಗಡೆ ಒಂದು ಲೈಟ್ ಕೈ ಅಂತ ಹೋಲ್ಡ್ರ್ ಕೊಟ್ಟಿದ್ದಾರೆ. ಇಷ್ಟಕ್ಕೆ ಒಂದು ರಾತ್ರಿಗೆ 300 ರೂಪಾಯಿ ತೊಗೊಂಡ್ರು. ಇನ್ನೂ ಮೇಲ್ಗಡೆ ಹೋಗ್ತಾ ಹೋಗ್ತಾ ಕಾಸ್ಟ್ಲಿ ಇರುತ್ತೆ. ಇವತ್ತು ರಾತ್ರಿ ಮೇಲ್ಗಡೆ ಸ್ಟೇ ಮಾಡ್ತೀನಿ, ಅದನ್ನು ತೋರಿಸ್ತೀನಿ. ಲೊಕೇಶನ್ ಮಾತ್ರ ಹೆಂಗೆ ವ್ಯೂ ಇರುತ್ತೆ ಅಂದರೆ ಅಲ್ಟಿಮೇಟ್ ಆಗಿರುತ್ತೆ. ನಿಮಗೆ ರಾತ್ರಿ ಬರ್ಬೇಕಾದ್ರೆ ಏನೂ ತೋರ್ಸೋಕ್ಕಾಗಲಿಲ್ಲ, ಕತ್ಲಿತ್ತು. ಇವಾಗ ನೋಡಿ ಎಂಥ ಅಲ್ಟಿಮೇಟ್ ಲೊಕೇಶನ್ ನೀವು ನೋಡ್ತೀರಾ ಅಂತಂದರೆ ಮಸ್ತ್. ಬನ್ನಿ ಈಚೆ ಕಡೆ ಹೋಗೋಣ. ಕೇದಾರ್ನಾಥ್ ಯಾತ್ರೆಯ 2ನೇ ದಿನಕ್ಕೆ ಸ್ವಾಗತ ಸುಸ್ವಾಗತ. ಈಗ ಈಚೆ ಕಡೆ ಹೋಗಿ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ಒಂದು ರೌಂಡು ಲೊಕೇಶನ್ ಎಲ್ಲ ನೋಡ್ಕೊಂಬಂದೆ. ಅಲ್ಟಿಮೇಟ್ ಆಗಿದೆ, ಸಖತ್ತಾಗಿದೆ. ಬಿಸಿಲಿರೋದ್ರಿಂದ ನೋಡಿದ್ರು ಎಂಥ ಲೊಕೇಶನಲ್ಲಿ ರಾತ್ರಿ ಇದ್ದೆ. ಅಮ್ಮ ಸಖತ್ತಾಗಿದೆ. ಇಲ್ಲಿ ಟೆಂಟ್ಗಳು ತೋರಿಸ್ತೀನಿ, ಮತ್ತು ಇವತ್ತಿನ ಬೆಟ್ಟದ ಒಂದು ವ್ಯೂವನ್ನು ತೋರಿಸ್ತೀನಿ. ಇನ್ನೊಂದು ಇಂಪಾರ್ಟೆಂಟ್ ತೋರಿಸ್ತೀನಿ ಏನು ಅಂತ, ನಿಮಗೆಲ್ಲ ಬೇಕೇ ಬೇಕು, ಅಗತ್ಯ ಇರೋವಂಥದ್ದು. ಸೊ ನೋಡಿ ಹಿಂಗಿದೆ. ಅಲ್ಲೇನು ಸ್ನೋಫಾಲ್ ಬೆಟ್ಟ ನೋಡ್ತಿದ್ದೀರಲ್ಲ, ಆ ಸ್ನೋ ಇರೋ ಬೆಟ್ಟ ನೋಡ್ತಿದ್ದೀರಲ್ಲ, ಅದೇ ಕೇದಾರ್ನಾಥನ ಮಂದಿರ. ಅಂದರೆ ಅಲ್ಲಿಂದ ಇನ್ನು ಸ್ವಲ್ಪ ಸೈಡಿಗೆ ಬರಬೇಕು ನಾವು. ಇಲ್ಲಿಂದ ಮಿನಿಮಮ್ಮು 4.5 ಕಿಲೋಮೀಟ್ರ್ ಇನ್ನೂ ನಡಿಬೇಕು. ಅಂದರೆ ಇನ್ನೂ 3 ಅವರ್ಸ್ ಜರ್ನಿ ಇದೆ ನಮಗೆ. ರಾತ್ರಿ ಇಲ್ಲಿ ತನಕ ಬಂದೆ, ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು, ಸಾಕು ಅನ್ನಿಸ್ಬಿಡ್ತು, ಮಲಗಿಬಿಟ್ಟೆ. ನೋಡಿ ರಾತ್ರಿ ನಾನು ಮಲಗಿದ್ದು ಟೆಂಟು, ಇದು ಸಿಂಗಲ್ ಟೆಂಟು, ಇದು ಡಬಲ್ ಟೆಂಟು, ಇದು 10 ಮೆಂಬರ್ ಮಲಗೋ ಟೆಂಟು, ಅದು 20 ಮೆಂಬರ್ ಮಲಗುವಂತಹ ಟೆಂಟು. ಇದಿಷ್ಟು ಇದೆ ನೋಡಿ. ಬೆಟ್ಟಗಳು ಹೆಂಗಿದೆ, ಲೊಕೇಶನ್ ಮಸ್ತ್ ಇದೆ. ಅವಾಗಲಿಂದ ಹೆಲಿಕಾಪ್ಟರ್ಗಳಂತೂ ಸಿಕ್ಕಾಪಟ್ಟೆ ಓಡಾಡ್ತಾನೆ ಇದೆ ನೋಡ್ರಿ. ಅಲ್ಲಿ ಜರಿಪಾತೆಗಳು ಮೇಲ್ಗಡೆಯಿಂದ ಹರ್ಕೊಂಡು ನೀರುಗಳು ಬರ್ತಿದೆ. ಮತ್ತು ಹಳೇ ರಸ್ತೆಯಲ್ಲಿ ಒಂದಷ್ಟು ಟೀಮ್ಗಳು ಹೋಗ್ತಾ ಇತ್ತು. ಮೋಸ್ಟ್ಲಿ ಗೊತ್ತಿರೋರು, ಯಾವುದಾದ್ರು ಟ್ರೆಕ್ ಟೀಮ್ ಇರ್ಬೋದು, ಅವ್ರು ಹೋಗ್ತಾ ಇದ್ರು. ಚೆನ್ನಾಗಿದೆ. ಲಾಸ್ಟ್ ಟೈಮು ಹಿಂಗೆ ಬಂದಾಗ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು, ಮಲಗಿಬಿಟ್ಟಿದ್ವಿ. ಈ ಸಲ ಮಧ್ಯರಾತ್ರಿ 1 ಗಂಟೆ ತನಕ ನಡೆದೆ, ಆಮೇಲೆ ಆಗಲಿಲ್ಲ ನನ್ನ ಕೈಲಿ. ಅದಕ್ಕೆ ನಾನು ಇಂಪಾರ್ಟೆಂಟ್ ತೋರಿಸ್ತೀನಿ ಬನ್ನಿ. ನಾವು ಎಂಥ ಕ್ರಿಟಿಕಲ್ ಪರಿಸ್ಥಿತಿಯಲ್ಲಿರಲಿ, ಆದರೆ ನಿತ್ಯ ಕರ್ಮ ಬೆಳಗಾಗೆದ್ದು ಬಾತ್ರೂಮ್ ವಾಶ್ರೂಮ್ ಮಾಡಿಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಅದಕ್ಕಿಂತ ನರಕ ಅನ್ನೋದು ಯಾವುದೂ ಇಲ್ಲ. ಹಾಗಾದರೆ ಈ ಥರ ಟೆಂಟ್ಗಳನ್ನ ಇಟ್ಟಿರ್ತಾರಲ್ಲ, ಇವರೆಲ್ಲ ಹೆಂಗೆ ವ್ಯವಸ್ಥೆ ಮಾಡಿದ್ದಾರೆ ನಿತ್ಯ ಕರ್ಮಗಳಿಗೆ, ಅದನ್ನು ತೋರಿಸ್ತೀನಿ ಬನ್ನಿ. ಶಾಕ್ ಆಗ್ಬಿಡ್ತೀರ. 7th ಸ್ಟಾರ್ ಗುರು, 7th ಸ್ಟಾರನ್ನು ಮೀರಿಸುತ್ತೆ. ಇದೆ ಬಾತ್ರೂಮ್, ಇಂಡಿಯನ್ ಟಾಯ್ಲೆಟ್ ಮಾಡಿದ್ದಾರೆ ನೋಡಿ. ಇದೇ ಡೋರು. ಈ ಡೋರ್ಗೆ ಏನು ಅಂತಂದರೆ ಜಿಪ್ಪೇ ಇಲ್ಲ. ಅವಲೇ ಹೋಗಿದ್ದೆ, ಜಿಪ್ಪಿದೆ ಅಂದ್ಕೊಂಡು ಹಾಕಕ್ಕೆ ನೋಡ್ತೀನಿ, ಜಿಪ್ಪೇ ಇಲ್ಲ. ಇದೇ ಇಂಡಿಯನ್ ಟಾಯ್ಲೆಟು. ಮತ್ತು ಇಲ್ಲಿ ನೀರು ತುಂಬಿಸಿಟ್ಟಿರ್ತಾರೆ. ನೀರು ಮಾತ್ರ ಮುಟ್ಟಕ್ಕಾಗಲ್ಲ, ಬೆಂಕಿ ಅಷ್ಟು ಕೋಲ್ಡ್ ಇರುತ್ತೆ. ಸಖತ್ತಾಗಿದೆ. ಅಂದರೆ ಒಂದು ವ್ಯವಸ್ಥೆ ಹೇಗಿರುತ್ತೆ ಅಂತ ಚೆನ್ನಾಗಿದೆ ನೋಡಿ. ಹೆಲಿಕಾಪ್ಟರ್ಗಳು ಅಲೆ ಒಂದೊಂದು 5-5 ನಿಮಿಷಕ್ಕೂ ಒಂದೊಂದು ಹೆಲಿಕಾಪ್ಟ್ರು ಮೂವ್ ಆಗುತ್ತೆ ಇಲ್ಲಿ ನೋಡಿ. ಇದು 2 ಮೆಂಬರ್ ಮಲಗೋ ಅಂತ ಟೆಂಟ್. ಇದು ಅಂಗಡಿ. ನಿನ್ನೆ ರಾತ್ರಿ ಇದೇ ರೂಟಲ್ಲೇ ನಾವು ಮೂವ್ ಆಗಿದೆ. ಅಲ್ಲಿ ಕುದುರೆಗಳು ಹೋಗ್ತಿದೆ ನೋಡಿ, ಇಲ್ಲಿ ಕತ್ತೆಗಳು ಅದೇ ರೂಟಲ್ಲಿ. ಈ ಅಂಗಡಿಯವ್ರದ್ದೇ ಈ ಟೆಂಟು. ಇಲ್ಲೇ ರಾತ್ರಿ ತೊಗೊಂಡು ಮಲಗಿದ್ವಿ. ಒಬ್ರಿಗೆ 300 ರೂಪಾಯಿ ತೊಗೊಂಡಿದ್ರು. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು, ಏನೂ ತೊಂದರೆ ಇಲ್ಲ. ಸೊ ಇವಾಗ ಇಲ್ಲಿಂದ ನಾವು ಮೂವ್ ಆಗೋಣ, ಹೊರಡೋಣ ಬನ್ನಿ. ರಾತ್ರಿ ಇವ್ರದ್ದೇ ಟೆಂಟ್ ಅದು, ನಾವು ಮಲಗಿದ್ದ ಜಾಗ. ಸೊ ಇವ್ರ ಹತ್ರ ಹೋಗಿ ಮೊಬೈಲ್ ಚಾರ್ಜ್ ಹಾಕಬೇಕು. ಲೈಟ್ ಆಫ್ ಮಾಡಿಬಿಟ್ಟಿದ್ದಾರೆ, ಚಾರ್ಜಿಂಗ್ ಕೇಳೋಣ. ನೋಡಿ ಇದೆ ರೂಟು. ನಿನ್ನೆ ರಾತ್ರಿ ಎಲ್ಲ ನಾವು ಓಡಾಡಿದ್ದು. ಇಲ್ಲಿ ತನಕ ಬಂದೆ ಗುರು,
ಆಮೇಲೆ ಇನ್ನೊಂದು ಹೆಜ್ಜೆನ ಮುಂದೆ ಇಡೋಕ್ಕಾಗಲಿಲ್ಲ, ಸಖತ್ತಾಗಿ ಬಿದ್ದೋಗ್ಬಿಟ್ಟೆ. ಬಾಯ್ अंदर लाइट ऑफ किया, चार्ज नहीं हो रहा है. हाँ लाइट नहीं, कभी चला गया लाइट, कभी चला गया. ओ माय भगवान, अभी मैं पीछे लाइट डाल के सो रहा है, चार्ज नहीं हो रहा है. छः कभी आता है मालूम है. ನೋಡಿ ಆಲೆ ಇಲ್ಲಿ ಜಾಂಗೀರ್ ಮಾಡ್ತಾವ್ರೆ, ರಾತ್ರಿ ಇದ್ದಾಗ ಇನ್ನೊಬ್ಬರು ಇದ್ರು ನೋಡಿ. ಇದು ಅಂಗಡಿ ಇದು. ಓ ಭಯ್ಯ ಕಿದ್ದಾರೆ, ನೈಟ್ रहता है ना, सो रहा है. ಓಕೆ ಸರಿ, ನಾವು ಇನ್ನೇನು ಮಾಡೋದು, ಹೊರಡೋಣ. ನಂದು ಪವರ್ ಬ್ಯಾಂಕ್ ಚಾರ್ಜ್ ಆಗಿದೆ, ಅದಕ್ಕೆ ಹಾಕೊತೀನಿ. ನೋಡಿ ಇವರೆಲ್ಲ ಕುದುರೆ ಹತ್ಕೊಂಡು ಬರ್ತಾವ್ರೆ. ಆ್ಯಕ್ಚುಲಿ ನೆನ್ನೆ ಬರ್ತಿದ್ದಂಗೆ ಋಷಿಕೇಶದಲ್ಲೇ ಇಬ್ಬರು ಹಾಸನದವರು ಸಿಕ್ಕಿದ್ರು, 3 ಜನ ಫ್ರೆಂಡ್ಸ್ಗಳು. ಅವರು ರಾತ್ರಿ ಬರ್ತಾ ಒಟ್ಟೊಟ್ಟಿಗೆ ಬಂದ್ವಿ. ಅವರು ಇಬ್ಬರು ಇನ್ನೂ ಫುಲ್ ಕೆಳಗಡೆ ಇದ್ದಾರೆ. ಒಬ್ಬರು ನೆನ್ನೆ ರಾತ್ರಿ ನನ್ನ ಜೊತೆ ಬಂದು ಟೆಂಟಲ್ಲಿ ಮಲಗಿದ್ರು. ಅವ್ರು ಬೆಳಗ್ಗೆ 7 ಗಂಟೆಗೆ ಎದ್ದು ಎಸ್ಕೇಪ್ ಆಗ್ಬಿಟ್ಟವ್ರೆ. ಅವ್ರಿಗೆ ಹೇಳಿದ್ದೆ ಬೆಳಗ್ಗೆ ಎದ್ದಿದ ತಕ್ಷಣ ನನಗೆ ಎಬ್ಸೋಕೋಗ್ಬಿಡಿ, ನನಗೆ ಎಚ್ಚರಾದಾಗೆ ಎದ್ದೇಳ್ತೀನಿ, ನಾನು ತುಂಬ ಸುಸ್ತಾಗಿದ್ದೀನಿ ಅಂತ. ಹಾಗಾಗಿ ಅವ್ರು 7 ಗಂಟೆಗೆ ಎದ್ದು ಹೋಗಿದ್ದಾರೆ. ಫೋನ್ ಮಾಡಿದೆ, ನಾನು ಆಗಲೇ ದೇವಸ್ಥಾನದಲ್ಲಿ ಇದ್ದೀನಿ ಅಂತಂದರು. ಸೊ ಇವಾಗ ನಾವು ಹೊರಡೋಣ. ನೋಡಿ ನಮ್ಮದು ಯಾತ್ರೆ ಆರಂಭ ಆಯಿತು. ಮೇಲ್ಗಡೆ ಆ ಬೆಟ್ಟಗಳು ನೋಡ್ರಿ, ಆಹಾ, ಕೈಲಾಸ ಪರ್ವತಕ್ಕೆ ಬಂದಿದ್ದೇನೇನೋ ಅಷ್ಟು ಫೀಲ್ ಆಗ್ತಿದೆ. ನಿಮ್ಗೆ ಅವಲೇ ನಾನು ವಾಶ್ರೂಮ್ದೊಂದು ತೋರಿಸಿದ್ನಲ್ಲ, ಅದೇ ಥರದ್ದು ನಾನು ಹಿಂದೆ ಇದೆ ನೋಡಿ. ಇದು ಸ್ವಲ್ಪ ಸ್ಟ್ಯಾಂಡರ್ಡು, ಭಯ್ಯ ಇಮಿಡಿಯೇಟ್ಲಿ ಕ್ಲೀನ್ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿಟ್ಟಿದ್ದಾರೆ. ಇಲ್ಲೆಲ್ಲ ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ, ಅಲ್ಲಿಗಿಂತ ಚೆನ್ನಾಗಿದೆ. ಇದೇ ಥರನೇ ಮಧ್ಯದಲ್ಲಿ ಎಲ್ಲ ಕಡೆನೂ ಇಡ್ತಾರೆ. ಬಾತ್ರೂಮ್ಗೆ ಏನಂತ ಕಷ್ಟ ಅನಿಸಲ್ಲ, ಆದರೆ ನೀರನ್ನು ಮುಟ್ಬೇಕಾದ್ರೆ ಮಾತ್ರ ಭಾಳ ಕಷ್ಟ ಅನಿಸುತ್ತೆ. ಆದರೆ ಪರ್ಸೆಂಟೇಜಲ್ಲಿ ಜಾಸ್ತಿ ಯಾವುದಿದೆ ಅಂದರೆ ಬೆಳಗ್ಗೆ ತೋರಿಸಿದ್ನಲ್ಲ 7 ಸ್ಟಾರ್ ಬಾತ್ರೂಮು, ಅದೇ ಜಾಸ್ತಿ ಇರೋದು. ಮತ್ತು ಇವ್ರದ್ದೆಲ್ಲ ಏನು ಅಂದರೆ ನೀವು ಏನು ಕೊಡ್ತೀರೋ ಪಾಪ ಅದು ಕೊಟ್ಟರೆ ತೊಗೊತಾರೆ, ಇಷ್ಟು ಅಷ್ಟು ಅಂತ ಏನಿಲ್ಲ. ಬಾತ್ರೂಮ್ ವ್ಯವಸ್ಥೆ ಮಾಡಿದಾರಲ್ಲ ಇಂಥ ಜಾಗದಲ್ಲೂ, ಅದಕ್ಕಾದ್ರೂ ನಾವು ಕೊಡಲೇಬೇಕು. ನೋಡಿ ಇಲ್ಲಿ ಡೋಲಿ ಎತ್ಕೊಂಡು ಬೆಳಗ್ಗೆ ಶುರುವಾಯಿತು. ನಾನು ಆ್ಯಕ್ಚುಲಿ ಈಗ ಬಂದಿದ್ದು ಶಾರ್ಟ್ಕಟ್ ರೋಡು, ಅಲ್ಲೊಂದು ಡೋಲಿ ಹೋಗ್ತಿದ್ದೀವಿ ನೋಡಿದ್ರಾ. ಇದು ನೆನ್ನೆ ಬಂದಿದ್ದು ಜಿಗ್ಜಾಗು, ಹೀಗೆ ಬಂದಿದ್ದು. ನೆನ್ನೆ ರಾತ್ರಿ ನೆನ್ನೆ ಸಂಜೆ ಏನಾದರೂ ಸ್ವಲ್ಪ ಬೆಳಕಿದ್ದು ಅಥವಾ ನಾನು ಬೇಗ ಬಂದಿದ್ದರೆ ಇದೇ ಥರ ನಾನು ಶಾರ್ಟ್ಕಟ್ಟು ಬರ್ತಿದ್ದೆ. ಕತ್ಲಿದ್ದರಿಂದ ಎಲ್ಲಿ ಏನು ಅಂತ ನನಗೆ ಗೊತ್ತಾಗಲಿಲ್ಲ, ರಸ್ತೆಯಲ್ಲಿ ಬಂದೆ. ನೋಡಿ ಈ ಥರ ಬುಟ್ಟಿಯಲ್ಲಿ ಕೂಡ ಕೂಡಿಸ್ಕೊಂಡು ಹಿಂಗೆ ಯಾತ್ರೆಯನ್ನು ಮಾಡಿಸ್ತಾರೆ. ಇವ್ರು ಕೆಳಗಡೆ ಇಳಿತಾ ಇದ್ದಾರೆ. ಹಾಯ್ ಬಾಯ್, ಅಭಿ ಕಿತ್ನೆ ಟ್ರಿಪ್ಪೆ ಏಕಿಯೇ. ನೋಡಿ ಇಲ್ಲಿ ಒಂದು ಟೆಂಟ್ ಇದೆ, ಇದು ದೊಡ್ಡ ಟೆಂಟ್ ಇದೆ, ಒಂದು 5 ಜನ ಮಲಗುವಂಥ ಟೆಂಟ್ ಇದು. से शुरू हो गए मीटर चालू है मई से. हाँ मई मतलब मई के महीने से मीटर चालू. हाँ कितना महीना से शुरू हो गया. 6 महीना पूरा होने वाला है. हर साल ऐसा करते हैं क्या. हाँ. कितना आता है करंट बिल, लाइट बिल कितना आता है. अभी हमारा नया लगा रखा है, नया लग रहा है. अभी वो बिल नया. अभी 6 महीने को एक बार आता है, नहीं तो महीने को आता है. 6 महीने का. 6 महीने कितना आता है अप्रॉक्सीमेट. बस 5000-6000 आएगा. ಹಾಂ ಪೂರ 6 ಮहीने का. ನೋಡಿ ಹೊಸದಾಗಿ ಟೆಂಟ್ಗಳಲ್ಲಿ ಹೋದ ವರ್ಷ ಇರಲಿಲ್ಲ, ಈ ವರ್ಷ ಈ ಥರ ಮೀಟರ್ಗಳನ್ನು ಅಳವಡಿಸಿದ್ದಾರೆ. ಇದಕ್ಕೆ 6 ತಿಂಗಳಿಗೆ 5,000-6,000 ರೂಪಾಯಿ ಬಿಲ್ ಅಂತೆ. ಮೆಹಂಗ ಆಗೋಯ್ತು, ತುಂಬ ಕಾಸ್ಟ್ಲಿ ಆಯಿತು ಗುರು. ಕಾಸ್ಟ್ಲಿದು ನೀ ಯಾಕೆ ಕೇದಾರ್ನಾಥ್ ದೇವರು. 2ನೇ ದಿನದ ಯಾತ್ರೆ ಆರಂಭ ಆಯಿತು. ಇವಾಗ ಇಲ್ಲಿಂದ ಸ್ವಲ್ಪ ಶಾರ್ಟ್ಕಟ್ ರೂಟ್ಗಳು ಕಾಣಿಸ್ತಾ ಇದೆ, ರಾತ್ರಿ ಕಾಣಿಸಿರಲಿಲ್ಲ. ಹಿಂಗೆ ಸುತ್ತಾಕೊಂಡು ಬರೋ ಬದಲು ಹಿಂಗೆ ಸೀದಾ ನಡ್ಕೊಂಡು ಹೋಗ್ಬೋದು. ಬೆಳಗ್ಗೆ ಸ್ವಲ್ಪ ಬೆಳಕಿದ್ದಾಗ ಬಂದಿದ್ರೆ ನಾನು ರಾತ್ರಿ ಹಿಂಗೆ ಮಾಡಿದ್ರೆ ಸ್ವಲ್ಪ ಮೇಲ್ಗಡೆ ಹೋಗ್ತಿದ್ದೆ, ಅಲ್ಲೇನು ಇರಲಿಲ್ವಲ್ಲ, ಹಂಗಾಗಿ ಬಂದೆ. ನೋಡಿ ಎಲ್ಲರೂ ಹೋಗೋದು ಬರೋದು ಡೋಲಿ ಎಲ್ಲ ಆರಂಭ ಆಯಿತು. ನೋಡಿ ಇಲ್ಲಿ ಇದೇ ಥರನೇ ವಾಶ್ರೂಮ್ ಇಲ್ಲೂ ಮಾಡಿದ್ದಾರೆ ನೋಡಿ. ಅಲ್ಲಿಗಿಂತ ಸ್ವಲ್ಪ ಇಲ್ಲಿ ಚೆನ್ನಾಗಿದೆ ವಾಶ್ರೂಮು. नहीं जाता ಚಲೇಗ. ನೋಡಿ ಇಲ್ಲಿ ಲೇಡೀಸ್ಗೆ ಅಂತಾನೆ ಮತ್ತು ಜೆಂಟ್ಸ್ಗೆ ಅಂತಾನೆ ಇದೆ. ಅವರು ಭಯ್ಯ ಸಾಫ್ ಕರ್ ರहा है, पूरा साफ कर रहा है भैया. ನೋಡಿ ಈ ಥರ ಇರುತ್ತೆ. वो कितना है इधर जाने को. कुछ नहीं, जो मर्जी है ऐसा कुछ नहीं, पैसा वैसा कोई नहीं लेता. वो टेंट वाला को फ्री और दूसरा आदमी को सबको फ्री है, जिसका मर्जी देना दो, कोई नहीं लेता पैसा. अभी किधर है ये प्लेस, कौन सा नाम क्या है. छाटने का पैसा उसका कोई नहीं लेता इधर पैसा. ಓಕೆ ಅಚ್ಚಾ है, बहुत अच्छा है. ನೋಡಿ ಈ ಥರನೂ ಬಾತ್ರೂಮ್ ವಾಶ್ರೂಮ್ ಎಲ್ಲ ಇರುತ್ತೆ. ನಾನು ಅವಲೇ ತೋರಿಸಿದ ಥರನೂ ಇರುತ್ತೆ. ಅದೇನು ಅಂತಂದರೆ ಅದು ಲೋಕಲ್ಲು, ಇದು ತುಂಬ ರೇರ್ ಈ ಥರ ಸಿಗೋದು. ನಿಮಗೆ ಬೆಳಗ್ಗೆ ಫಸ್ಟ್ ತೋರಿಸಿದ್ನಲ್ಲ ಅದೇ ಜಾಸ್ತಿ ಸಿಗೋದು.
ಸ್ವಲ್ಪ ಮುಖ ತೊಳೆಯೋಣ. ನೋಡಿ ಇಲ್ಲೆಲ್ಲ ತಿಂಡಿ ಊಟ ಎಲ್ಲ ಆರಂಭ ಆಗಿದೆ. ನೀರ್ನ ಬೆಂಕಿ ಬೆಂಕಿ ಗುರು, ನೀರಲ್ಲ ಇದು. ಬಹುತ್ ತಂಡ ಇಲ್ಲಿ ನೀರು ಅಂದ್ರೆ ಏನು ಅಂತ ಕೇಳ್ಬೇಕು, ಆ ರೇಂಜಲ್ಲಿ ಇದೆ. ये पानी किधर से आता है? ये पानी किधर? पहाड़ से आता है, इसके लिए इतना ठंडा है. भैया ನೋಡಿ ಇಲ್ಲಿ ಏನ್ ಸಖತ್ತಾಗಿದೆ ಗುರು. ಟೆಂಟ್ ಹಾಕಕ್ ಮುಂಚೆ ನೆಲ ಹೆಂಗ್ ಸಿದ್ಧ ಮಾಡ್ಕೊಂತಾರೆ ಅಂದ್ರೆ, ನೋಡಿ ಇಲ್ಲಿ ಟೆಂಟ್ ಹಾಕಿರೋರನ್ನ ತೆಗ್ದಿದ್ದಾರೆ. ಈ ತರ ಸಿದ್ಧ ಮಾಡ್ಕೊಂತಾರೆ. ಫಸ್ಟು ಸಮತಟ್ಟಾಗಿ ಮಾಡಿ ಇಲ್ಲಿ ಇರೋದಕ್ಕೊಂದು ವ್ಯವಸ್ಥೆ ಮಾಡಿಕೊಂಡು ಆಮೇಲೆ ಇಲ್ಲಿ ಟೆಂಟ್ ಹಾಕ್ತಾರೆ. ಕ್ಲೋಸಿಂಗ್ ಡೇಟ್ ಹತ್ತಿರದಲ್ಲಿರೋದ್ರಿಂದ ತುಂಬ ಟೆಂಟ್ಗಳನ್ನ ಆಗಲಿ ರಿಮೂವ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಜನಗಳು ಬರ್ತಿರೋದು ಮೊದಲಿಗಿಂತ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಮತ್ತು ಅದು ಅಲ್ಲದೆ ಸ್ನೋಫಾಲ್ ಬೀಳ್ತಿದೆ, ಮತ್ತು ಫ್ಲಡ್ಡಿಂಗ್ದು ಭಯ, ಹಾಗಾಗಿ ಜನ ತುಂಬ ಕಮ್ಮಿ ಆಗಿದ್ದಾರೆ. ಹೋಲಿಸ್ಕೊಂಡ್ರೆ ಲಾಸ್ಟ್ ಇಯರು ಅದರ ವರ್ಷಕ್ಕೂ ಹೋಲಿಸ್ಕೊಂಡ್ರೆ ಜನ ಕಮ್ಮಿ ಆಗಿದ್ದಾರೆ. ಹಂಗಾಗಿ ನೋಡಿ ಈ ಥರ ಇಲ್ಲೆಲ್ಲ ಕಟ್ತಾ ಇದ್ದಾರೆ ಗುರು ರೂಮ್ಗಳ್ನ. ಕೆಳಗಡೆಯಿಂದ ಪ್ರತಿಯೊಂದು ಕಲ್ಲು, ಪ್ರತಿಯೊಂದು ಸಿಮೆಂಟು, ಪ್ರತಿಯೊಂದು ಮರಳು ಏನು ಬೇಕು ಅಂದ್ರೂ ಕೆಳಗಡೆಯಿಂದನೇ ಎತ್ಕೊಂಬರ್ಬೇಕು. ಹೋದರ್ಲ ನೀಜೆ ಸೆ ಪೂರಾ ಲೇಕೆ ಆನೆಕು ಏನಾ. ನೋಡಿ ಅಲ್ಲೆಲ್ಲ ನಿರ್ಮಾಣ ಮಾಡ್ತಿದ್ದಾರೆ. ಇನ್ನೊಂದು ನೆಕ್ಸ್ಟ್ ವರ್ಷದೊಳಗಡೆ ಇದು ಫುಲ್ ರೆಡಿ ಆಗೋಗುತ್ತೆ, ಫುಲ್ ಟೆಂಟು. ನೋಡಿ ಇಲ್ಲಿ ಇದ್ದಿದ್ದನ್ನೆಲ್ಲ ಹೈಟ್ನೆಲ್ಲ ತೆಗೆದು ಮಣ್ಣೆಲ್ಲ ಸೈಡ್ಗೆ ಹಾಕಿ ಡೌನ್ ಮಾಡಿ ಇಲ್ಲಿ ಕ್ಲಿಯರ್ ಮಾಡಿ ಒಂದು ಸಮತಟ್ಟಾಗಿ ಮಾಡ್ತಾ ಇದ್ದಾರೆ. ತುಂಬ ಕಷ್ಟ ಇದೆ. ಬೆಟ್ಟದ ಮೇಲೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಕೆಳಗಡೆಯಿಂದ ಎತ್ಕೊಂಬಂದು ಮಾಡೋದಿದೆಯಲ್ಲ, ಖರ್ಚು ಎಷ್ಟು ಬರುತ್ತೆ ಅಂದರೆ, ನೀವು ಒಂದು ಮನೆ ಕಟ್ಟೋದಕ್ಕೂ ಇವರು ಒಂದು ಈ ಥರ ಚಿಕ್ಕದಾಗಿ ಒಂದು ಟೆಂಟ್ ಹಾಕೋದಕ್ಕೂ ಸೇಮ್ ಪ್ರೈಸ್ ಬರುತ್ತೆ. ಅಷ್ಟು ಲಕ್ಷ ಖರ್ಚಾಗುತ್ತೆ. ಬೋರ್ಡ್ ಕಾಣಿಸ್ತಿದೆಯಲ್ಲ, ಕೇದಾರ್ನಾಥ್ 0.4, ಬೇಸ್ ಕ್ಯಾಂಪು 2.5, ಭೈರವ್ 0.2. ಆ್ಯಕ್ಚುಲಿ ಇದನ್ನು ನಂಬಕ್ಕೆ ಹೋಗ್ಬೇಡಿ, ಬೋರ್ಡು ಸುಳ್ಳು ಹೇಳ್ತಿದೆ. ಪ್ರತಿಯೊಂದು ಕಡೆನೂ ನಿನ್ನೆ ರಾತ್ರಿ ನಾನು ಮಲಗಿದ್ನಲ್ಲ, ಅಲ್ಲಿ ಬೋರ್ಡ್ ಹಾಕಿತ್ತು ಗೌರಿಕೊಂಡು 10 ಕಿಲೋಮೀಟ್ರ್ ಅಂತ. ಬೋರ್ಡಲ್ಲಿ ಟೋಟಲ್ ತೋರಿಸಿರೋದು 16 ಕಿಲೋಮೀಟ್ರ್ ಅಂತ. ಆದರೆ ನಿಜವಾಗ್ಲೂ ಬೆಟ್ಟ ಇರೋದು 22ರಿಂದ 24 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ. ಇಲ್ಲಿ ಬೋರ್ಡನ್ನು ನಂಬ್ಕೊಂಡು ಯಾರಾದರೂ ಬಂದರೆ ನಿಮ್ಗೆ ಇನ್ನೂ ಯಾವಾಗಪ್ಪ ದರ್ಶನ ಆಗೋದು ಅನ್ನೋ ರೇಂಜಿಗೆ ಬಂದ್ಬಿಡ್ತೀರಾ. ನೋಡಿ ರೆಸ್ಟ್ ಮಾಡ್ತಾ ಇದೆ. ಹಲೋ, ಈ ವರ್ಷ ಈ ಪಲ್ಲಕ್ಕಿ ಜಾಸ್ತಿ ಆಗಿರೋದು ತುಂಬ ಖುಷಿ ಆಯಿತು ನೋಡಿ. ಕುದುರೆಗಳಿಗೆ ಸ್ವಲ್ಪ ಕಷ್ಟ ಕಮ್ಮಿ ಆಯ್ತಲ್ಲಪ್ಪ ಅಂತ. ನೋಡಿ ಶಾರ್ಟ್ಕಟ್, ಎಲ್ಲ ಶಾರ್ಟ್ಕಟ್ ಯೂಸ್ ಮಾಡ್ತಿದ್ದಾರೆ. ಯಾಕೆ ಅಂದರೆ ಹಿಂಗೆ ಜಿಗ್ಜಾಗ್ ಹಿಂಗೆ ಹತ್ಕೊಂಡು ಹಿಂಗೆ ಬರೋದಕ್ಕಿಂತ ಹಿಂಗೆ ಹೋಗೋದು ಈಸಿ, ಆರಾಮಾಗಿ. ನಾವು ನೀವು ಶೇವಿಂಗ್ ಮಾಡ್ಕೊಳಕ್ಕೆ ಅಂಗಡಿಗೆ ಹೋದರೆ ಗರ್ವಾಲಿನ ಪ್ರದೇಶ ಅಂದರೆ ಇಲ್ಲಿರೋ ಜನ ಶೇವಿಂಗ್ ಹಿಂಗೆ ಮಾಡ್ಕೊತಾರೆ ಗೊತ್ತಾ. ಇಲ್ಲಿ ನೋಡಿ, ಅವನ ಹತ್ರಕ್ಕೆ ಹೋಗಿ ತೋರಿಸ್ತೀನಿ. ದೊಡ್ಡ ಕನ್ನಡಿ ಮುಂದೆ ನಾವು ಶೇವ್ ಮಾಡ್ಕೊಂಡ್ರೆ ಇಲ್ಲಿ ಅಣ್ಣ ಬಾಂಡು ಅಮ್ಮ ಗಾಡಿ ಕನ್ನಡಿ ಕಿತ್ಕೊಂಬಂದು ಶೇವಿಂಗ್ ಮಾಡ್ಕೊಂಡು कितना टाइम को एक बार करता है? महीने को एक बार. ನೋಡಿದ್ರಲ್ಲ ಇಲ್ಲಿರೋ ಜನ ಶೇವಿಂಗ್ ಹೆಂಗೆ ಮಾಡ್ಕೊತಾರೆ. 6 ತಿಂಗಳು ಕೆಳಗಡೆ ಹೋಗಲ್ವಲ್ಲ, ಇದೇ ಥರ ನೀರು ಇಟ್ಕೊಳೋದು, ನೀರೆಲ್ಲ ಅದ್ದೋದು, ಶೇವಿಂಗ್ ಮಾಡ್ಕೊಳೋದು. ಸಿಟಿಲಿರೋರು ಹಳ್ಳಿಲಿರೋರೆಲ್ಲ ಶೇವಿಂಗ್ ಮಾಡಿಸ್ಕೊಳಕ್ಕೆ ಅಂತ ಎಷ್ಟೋ ಜನ ಕಟಿಂಗ್ ಶಾಪ್ಗೆ ಹೋಗಿ ದೊಡ್ಡ ದೊಡ್ಡ ಕನ್ನಡಿ ಮುಂದೆ ಕೂತ್ಕೊಂಡು ಶೇವಿಂಗ್ ಮಾಡಿಸ್ಕೊಂಡು ಕ್ಲೀನ್ ಮಾಡ್ಕೊಂಬರ್ತಾರೆ. ಇದೇನಿಲ್ಲ, सिंपल शेविंग हो. आप कितना टाइम को एक बार शेव करता है? 4-5 दिन के बाद. 4 इधर ही डायरेक्ट करता है, सैलून का जाके करता है? आप क्या क्रीम यूज करता है? कुछ भी नहीं. पानी में डालो, माफ करो. कितना अच्छा है आपका मुख, बहुत अच्छा है. आप गाँव किधर? नेपाल है. नेपाल से किधर? नेपाल में किधर? हाँ. आपको ये कितना साल से काम किया है? अभी मैं दूसरी के लिया ना, मैंने डोली तक रहा था. हाँ. मेरा नस मोड़ गया ना, तो चलते ही बात है. 500 रुपये दे के उसको दे दिया. बहुत अच्छा है. ऊपर जाना है, दवाई करना है, फिर नीचे जाना है. आपका फैमिली किधर है? यही है गौरीकुंड में. ಗೌರಿಕುಂಡ में. अच्छा हो गया, बहुत अच्छा है. ನೋಡಿ ಇವರೆಲ್ಲ ಎಷ್ಟು ಚೆನ್ನಾಗಿರ್ತಾರೆ. ಯಾಕೆಂದರೆ ಈ ವಾತಾವರಣ, ನೇಚರು ಮತ್ತು ಪ್ಯೂರಿಟಿ, ಅದಕ್ಕೋಸ್ಕರ ಇವರೆಲ್ಲ ಚೆನ್ನಾಗಿರೋದು. ಮೊದಲು ಡೋಲಿ ಒತ್ತಿರೋದಂತ, ಈಗ ಮಂಡಿ ನೋವಾಗಿ ಡೋಲಿ ಬಿಟ್ಟು
ಇವಾಗ ಸಿಂಗಲ್ ಆಗಿ ಈ ತರ ಒಬ್ಬೊಬ್ರೆ ಎಷ್ಟಾಗುತ್ತೋ ಅಷ್ಟನ್ನು ತಗೊಂಡು ಮೂವ್ ಆಗ್ತಾ ಇದ್ದಾರೆ. आपका नाम क्या है? कृष्णा। कृष्णा। वाह, इसके लिए आपको बहुत सुंदर है। कृष्णा भी बहुत सुंदर है, आप भी बहुत सुंदर है। आपको बहुत अच्छा फोटो आ गया।